ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಒಂದು ಆಫರ್ ಇದೆ ಸರ್ ನಿಮ್ಮ ಸಬ್ಸ್ಕ್ರೈಬರ್ ಇಂತ್ರು ಬಂದ್ರೆ ಇದ್ರಲ್ಲಿ ಅದು ಶಾರ್ಟ್ ಔಟ್ ಮಾಡಿದ್ದಾರೆ. ಹೌದು ಈ ಒಂದು ಎಕ್ಸ್ಟ್ರಾ ಒಂದು ಆಂಗಲ್ ಹಾಕ್ಬಿಟ್ಟು. ಡಬಲ್ ಅಡ್ಜಸ್ಟ್ಮೆಂಟ್. ಓಕೆ. ಇನ್ನೊಂದು ಏನಂತಂದ್ರೆ ಈಗ ಓನರ್ಗಳು ಡೈರೆಕ್ಟ್ ಆಗಿ ವಾಕಿ ಟಾಕಿ ತರ ಮಾತಾಡ್ಬಾರ್ದಂತೆ. ಈ ಎರಡು ಸ್ಪೀಕರ್ ಇದೆ, ಇಲ್ಲೊಂದಿದೆ ಅಲ್ಲೊಂದಿದೆ. ಸೊ ಗೆಳೆಯರೆ, ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮಿಳು ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ನೀವು ನೋಡ್ತಿರ್ಬೋದು ಕಿಂಗ್ ಕಾರ್ಗೋ HD EV. ಇದು ಈ ಒಂದು ಟಿ.ವಿ.ಎಸ್ ಕಂಪನಿಯ 3 ವೀಲರ್ ಅಲ್ಲಿ ಹೊಸ ವೆಹಿಕಲ್ ಇದು. ಸೊ ಇದ್ರದೊಂದು ಟೆಸ್ಟ್ ಡ್ರೈವ್ ಹೋಗೋಣ. ಏನು ಅಂತಂದ್ರೆ ಸರ್ ಇದಾರೆ. ಸೊ ಇವಾಗ ಏನು ಅಂತಂದ್ರೆ ಸರ್ ಗಾಡಿ ಓಡಿಸ್ತಾ ಇದಾರೆ. ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅನ್ನೋದು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀವಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೋಡ್ತಿರ್ಬೋದು ಗೆಳೆಯರೆ, ನೀವೇನು ಅಂತಂದ್ರೆ ಕಾಕ್ಪಿಟ್ ವ್ಯೂ ನೋಡಿ ಈ ರೀತಿ ಬರುತ್ತೆ. ಸರ್ ವಿಸಿಬಿಲಿಟಿ ಬಗ್ಗೆ ಹೇಳಿ ಸರ್. ಸರ್ ವಿಸಿಬಿಲಿಟಿ ನೋಡಿ, ನಿಮ್ಗೆ ಫುಲ್ ವ್ಯೂ ನಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಹೇಗಿದೆ ಅಂತ ಎಂತ ಚಿಕ್ಕ ರೋಡ್ ಆಗ್ಲಿ ಚಿಕ್ಕ ಗಲ್ಲಿ ಆಗ್ಲಿ ಫುಲ್ ವ್ಯೂ ಸಿಗುತ್ತೆ ನಮ್ಗೆ. ಓಕೆ. ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಹೌದು. ನಮ್ಗೆ ಯಾವುದೇ ರೀತಿ ಆಗ್ಲಿ ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ಏನಿದೆ ಏನ್ ಬರ್ತಾ ಇದೆ ಎಲ್ಲ ಬೆಂಗಳೂರು ರೋಡ್ಸ್ ಅಲ್ಲಿ ನಮ್ಗೆ ಸಣ್ಣ ಪುಟ್ಟ ರೋಡ್ಗಳೇ ಜಾಸ್ತಿ. ಹೌದು. ಚಿಕ್ಕ ರೋಡ್ಗಳು ಜಾಸ್ತಿ ಸಿಗುತ್ತೆ. ಹೌದು. ಅದ್ರಲ್ಲಿ ನಮ್ ಟರ್ನಿಂಗ್ ಹೇಗ್ ಮಾಡ್ಬೇಕು, ಯಾರು ಹೇಗಿದ್ದಾರೆ ನೋಡಿ, ಫುಲ್ ವ್ಯೂ ಸಿಗುತ್ತೆ. ಹೌದು. ವ್ಯೂ ಹೇಗಿದೆ ಅಂದ್ರೆ ಈ ತರ ಸಿಗುತ್ತೆ. ಹೌದು. ನೋಡಿ ಶಾಕ್ ಅಬ್ಸರ್ವ್ ಅಷ್ಟೇ, ಮರದಲ್ಲಿ ಬಿಟ್ರೆ ಏನು ಹೌದು, ಜಾಸ್ತಿ ಗುದ್ದದಲ್ಲ ಆಗಲ್ಲ. ಸರ್ ಮೇನ್ ವ್ಯೂ ಚೆನ್ನಾಗಿದೆ. ಹೌದು ಸರ್. ಈ ರೇರ್ ವ್ಯೂ ಮಿರರ್ ಏನು ಅಂತಂದ್ರೆ ಬ್ರಾಡ್ ಇದೆ, ಪ್ಲಸ್ ಇದೆ ಅಡ್ಜಸ್ಟೇಬಲ್. ಸರ್ ನಿಮಗೆ ನಿಮ್ಮ ಒಂದು ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಾಗ ನಿಮಗೆ ಹೇಗೆ ಕಾಣಿಸ್ತಿದೆ ಸರ್? ಸೂಪರ್ ಫುಲ್ ಕ್ಲಾರಿಟಿ ಇದೆ ನಮಗೆ. ಸರ್ ಆ ಕಡೆ ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ಯಾರು ಬರ್ತಾ ಇದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದು. ಯಾಕೆ ಕೇಳ್ತಿದೀನಿ ಅಂದ್ರೆ ಈ ಗೂಡ್ಸ್ ಗಾಡಿಗಳಲ್ಲಿ ಹಿಂದೆ ಬರ್ತಿರೋದು ಕಾಣೋ ವಿಸಿಬಿಲಿಟಿ ಒಂದು ಪ್ರಾಬ್ಲಮ್ ಇತ್ತು. ಈ ಕಂಬರ್ಷನ್ ಇಂಜಿನ್ ಪೆಟ್ರೋಲ್ ಗಾಡಿಗಳು ಡೀಸೆಲ್ ಗಾಡಿಗಳು ನೋಡಿ ಏನಂತಂದ್ರೆ ರೇರ್ ಸೈಡ್ ಇಂದ ಬರೋರ್ನ ಕಾಣಲ್ಲ. ಹೌದು. ಹಂಗೆ ಒಂದು ಪ್ರಾಬ್ಲಮ್ ಇತ್ತು. ಸೊ ಇದ್ರಲ್ಲಿ ಅದು ಶಾರ್ಟ್ ಔಟ್ ಮಾಡಿದ್ದಾರೆ. ಈ ಒಂದು ಎಕ್ಸ್ಟ್ರಾ ಒಂದು ಆಂಗಲ್ ಹಾಕ್ಬಿಟ್ಟು. ಡಬಲ್ ಅಡ್ಜಸ್ಟ್ಮೆಂಟ್. ಓಕೆ ಸರ್, ನಿಮಗೆ ಇವಾಗ ಇದರ ಪವರ್ ಬಗ್ಗೆ ಏನ್ ಅನ್ಸುತ್ತೆ ಸರ್? ಸರ್ ಪವರ್ ನಮ್ಗೆ ಹೆವಿ ಪವರ್ ಕೊಟ್ಟಿದ್ದಾರೆ. ಯಾವುದೇ ಗಾಡಿ ಆಗ್ಲಿ ನಿಮ್ಗೆ ಮೇನ್ ಬೇಕಾಗಿರೋದು ಪವರ್. ಕಸ್ಟಮರ್ಗಳು ಏನ್ ಹೇಳ್ತಾರೆ ಅಂದ್ರೆ, ಸಪೋಸ್ ಲೋಡ್ ಏನಾದ್ರು ಜಾಸ್ತಿ ಆಯ್ತು, ವೆಯ್ಟ್ ಜಾಸ್ತಿ ಬಂತು ಅಂದ್ರೆ ನಾವು ಹೋಗಕ್ಕಾಗಲ್ಲ, ಸಮಸ್ಯೆ ಎಲೆಕ್ಟ್ರಿಕಲ್ ಅಂತ ಹೇಳ್ತಾರೆ. ಸೊ ಆ ಒಂದು ಕಾರಣದಿಂದ ಆಗ್ಲಿ ಇದಕ್ಕೆ ಡಬಲ್ ಗೇರ್ ಕೊಟ್ಟಿರೋದು ಆ ಒಂದು ಕಾರಣನೇ, ಮೇನ್ ರೀಸನ್ ಅದೇನೆ. ಇದೇ ತಾನೆ ಹೈ ಮತ್ತೆ ಅಲ್ಲ, ಹೈ ಗೇರ್ ಲೋ ಗೇರ್ ನ್ಯೂಟ್ರಲ್, ಹೈ ನ್ಯೂಟ್ರಲ್ ಲೋ. ಈಗ ನಾವು ಲೋ ಹೋಗ್ತಾ ಇದೀವಿ. ಏನಿದೆ ಈ ಪವರ್ ಇರುತ್ತೆ ನಮ್ಗೆ. ಹೈ ಗೇರ್ ಲೋಡ್ ಹೆವಿ ಇದ್ದಾಗ ಗಾಡಿ ಏನಾರ ಪಿಕಪ್ ತಗೊಂಡಿಲ್ಲ ಅಂದ್ರೆ ಹೈ ಗೇರ್ ಹಾಕೊಬಹುದು. ಹೈ ಗೇರ್ ಹಾಕೊಂಡು ನಾವು ಕೊಟ್ರೆ ಒಳ್ಳೆ ಪಿಕಪ್ ಇದೆ, ಒಳ್ಳೆ ಟಾರ್ಕ್. ಅದೇ ಚೆನ್ನಾಗಿ ಹೋಗುತ್ತೆ. ಏನಂತಂದ್ರೆ ಎಲೆಕ್ಟ್ರಿಕ್ ಗಾಡಿಗಳು ಇನಿಷಿಯಲ್ ಸ್ಪೀಡ್ ತುಂಬಾ ಸ್ಪೀಡ್ ಇರುತ್ತದೆ. ಅದು DC ಮೋಟರ್ ಹೆಂಗೆ ತಿರುಗುತ್ತೆ ಅಂದ್ರೆ ಸೇಮ್ ಅದೇ ರೊಟೇಷನ್ ಟೈರ್ ಅಲ್ಲೂ ಬರುತ್ತೆ. ಆದ್ರೆ ಅದನ್ನ ನೀವು ಕಂಟ್ರೋಲರ್ ಹಾಕ್ಬಿಟ್ಟು ಕಡಿಮೆ ಓಡ್ಲಿ ಅಂತಾನೆ ಕಂಟ್ರೋಲರ್ ಹಾಕಿ ಕೊಡ್ತಾರೆ. ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಕಂಬರ್ಷನ್ ಇಂಜಿನ್ ಜಾಸ್ತಿ ಪವರ್ಫುಲ್. ಇಲ್ಲ ಸರ್, ಎಲೆಕ್ಟ್ರಿಕ್ ಜಾಸ್ತಿ ಪವರ್ಫುಲ್ ಇರುತ್ತೆ. ಸರ್ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ನಾವು ನೋಡ್ತಿದೀವಿ ಸರ್, ಏನು ಅಂತಂದ್ರೆ ಮೀಟರ್ ಕ್ಲಸ್ಟರ್ ಫುಲ್ಲಿ ಡಿಜಿಟಲ್ ಇದೆ. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಕಿಲೋಮೀಟರ್ ಓಡುತ್ತೆ ಇನ್ನ, ರೇಂಜ್ ಮತ್ತೆ ಟೈಮಿಂಗ್ ಸಿಗುತ್ತೆ, ಟೈಮ್ ಕೂಡ ಸಿಗುತ್ತೆ. ಪ್ಲಸ್ ಎಷ್ಟು ಕಿಲೋಮೀಟರ್ ಓಡಿದೆ, ಮತ್ತೆ ಟ್ರಿಪ್ ಡೀಟೇಲ್ಸ್. ಬೇರೆ ಗಾಡಿಗಳಲ್ಲಿ ನಾವು ಟ್ರಿಪ್ ಸಪೋಸ್ ನೆನ್ನೆ ಒಂದು ಟ್ರಿಪ್ ಮಾಡಿದ್ವಿ, ಒಂದು 500 ಕಿಲೋಮೀಟರ್ ಆಗೋಯ್ತು, ಅದನ್ನ ಮತ್ತೆ ಝೀರೋ ಮಾಡಿ ಇವತ್ತಿಂದ ಒಂದು ಟ್ರಿಪ್ ಮಾಡ್ಕೊಬಹುದು. ನಾವು ಕಾರಲ್ಲಿ ಹೇಗೆ ಬರುತ್ತೆ ಆ ಸಿಸ್ಟಮ್ ಇದರಲ್ಲಿ ಇದೆ. ಆಮೇಲೆ ಇನ್ನೊಂದು ಸರ್ ಹೇಳಿದ್ರು, ಏನಂತಂದ್ರೆ ಈಗ ಓನರ್ಗಳು ಡೈರೆಕ್ಟ್ ಆಗಿ ವಾಕಿ ಟಾಕಿ ತರ ಮಾತಾಡ್ಬಾರ್ದಂತೆ. ಈ ಎರಡು ಸ್ಪೀಕರ್ ಇದೆ, ಇಲ್ಲೊಂದಿದೆ ಅಲ್ಲೊಂದಿದೆ, ಮಾತಾಡ್ಬೋದಲ್ಲ ಸರ್? ಸರ್ ಎಷ್ಟು ರೇಂಜ್ ಇರುತ್ತೆ? ಓಲ್ಡ್ ಅಲ್ಲಿ ಎಲ್ಲಿದ್ರು ಮಾತಾಡ್ಬೋದಾ? ಇನ್ನೊಂದು ಪಾರ್ಟಿ ಓಲ್ಡ್ ಅಲ್ಲಿ ಯಾವ ಕಾರ್ ಇದ್ರು ಮಾತಾಡ್ಬೋದು. ಈಸಿ ಟರ್ನೇಬಲ್ ನಮ್ಗೆ ಓಡಿಸೋದಕ್ಕಾಗ್ಲಿ ನಮ್ಗೆ ನೋಡಿ ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ನಾವು ತಿಳ್ಸ್ಕೊಬಹುದು. ಗಾಡಿ ನಮ್ದು ಸೈಜ್ ಬಂದು 9 ಫೀಟ್ ಇದ್ರು 9 ಫೀಟ್ ಇದೆ. ಹೌದು, ಲೆಂತ್ ಫುಲ್ ಟೋಟಲ್ ವೆಹಿಕಲ್ ಈಸಿಯಾಗಿ ನಾವು ತಿಳ್ಸ್ಕೊಬಹುದು ಅಲ್ವಾ? ನೋಡಿ ಸಣ್ಣ ಜಾಗ ಇದೆ, ಸಣ್ಣ ಜಾಗ. ನಮ್ಗೆ ಕ್ಲಿಯರೆನ್ಸ್ ಆಗ್ಲಿ ಮತ್ತೊಂದಕ್ಕಾಗ್ಲಿ ಎಷ್ಟು ನೀಟ್ ಆಗಿ ಹೋಗ್ಬೋದು ಅಂದ್ರೆ ನೋಡಿ ನಾವು ಈಸಿಯಾಗಿ ಹೋಗ್ಬೋದು. ಹೌದು. ಮತ್ತೆ ಕಟ್ಟಿಂಗ್ ಚೆನ್ನಾಗಿದೆ, ಟರ್ನಿಂಗ್ ಚೆನ್ನಾಗಿದೆ, ಆಪ್ಷನ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಡೋರ್ ಪ್ಯಾಡ್ಸ್ ಎಲ್ಲ ಈ ತರ ಇದೆ, ಸೇಮ್ ಕಾರ್ ಗೆ ಕೊಡ್ತಿರೋ ಕಾರ್ ಸಿಸ್ಟಮ್ ಇದೆ. ಮತ್ತೆ ಕ್ವಾರ್ಟರ್ ಗ್ಲಾಸ್ ಇಲ್ಲ ನೋಡಿ, ಫುಲ್ ಗ್ಲಾಸ್, ಫುಲ್ ವಿಂಡೋ ನೋಡ್ತಿರ್ಬೋದು. ಹಿಂಗೆ ಎತ್ಕೋಬಹುದು, ಫುಲ್ ಡೌನ್ ಫುಲ್ ಅಪ್ ಆಗುತ್ತೆ. ಆಮೇಲೆ ಗ್ಲೋ ಬಾಕ್ಸ್ ಎಲ್ಲ ನೋಡಬಹುದು. ಇಲ್ಲೊಂದು ಗ್ಲೋ ಬಾಕ್ಸ್ ಇದೆ, ಮತ್ತೆ ಇಲ್ಲಿ ಐಟಮ್ ಎಲ್ಲ ಇಡಕ್ಕೆ ಚೆನ್ನಾಗಿದೆ. ಮತ್ತೆ ಈ ಬಟನ್ಸ್ ಎಲ್ಲ ಇಲ್ಲೇ ಇದೆ. ಸರ್ ಕಂಟ್ರೋಲ್ ಎಲ್ಲ ಇಲ್ಲೇನಾ? ಎಲ್ಲ ಫುಲ್ ಕಂಟ್ರೋಲ್ ಇದೆ. ಹ್ಯಾಂಡ್ ಬ್ರೇಕ್ ರಿವರ್ಸ್ ಬಂದು ಇಲ್ಲಿ ಕೊಟ್ಟಿದೆ ನೋಡಿ. ಇದು ಮೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೀ ಆನ್ ಮಾಡ್ತೀವಿ ನಾವು, ಇಲ್ಲಿ ಎಕೋ ಸಿಟಿ ಪವರ್ ಅಂತ ಇದೆ. ಈಗ ನಾನು ಡ್ರೈವ್ ಕೊಟ್ಟಾಗ ಏನಾಗುತ್ತೆ, ಎಕೋ ಬರುತ್ತೆ. ಆಮೇಲೆ ನಾವ್ ಇಲ್ಲಿ ಮೋಡ್
ಸಿಟಿ ಮೋಡ್ ಇದು, ಮತ್ತೆ ಇದು ಪವರ್ ಮೋಡ್. ಪವರ್ ಮೋಡ್. ಮೂರ್ ಮೋಡ್ ಇದೆ, ಮೂರ್ ಕೊಟ್ಟಿದ್ದಾನೆ. ಮೂರ್ ಮೋಡ್ ಸೆಲೆಕ್ಷನ್ ಆಪ್ಷನ್ ನಮ್ಗಿದೆ. ಓಕೆ. ಪ್ಲಸ್ ನಮ್ಗೆ ಇಲ್ಲಿ ಫ್ರಂಟ್ ಎಫ್ ಇದೆ. ಈಗ ನಾವು ಡ್ರೈವ್ ಮಾಡಿದ್ರೆ ಫ್ರಂಟ್ ಹೋಗುತ್ತೆ. ಪ್ಲಸ್ ಆರ್ ಅನ್ಕೋದ್ರೆ ರಿವರ್ಸ್ ಬರುತ್ತೆ. ಇದು ರಿವರ್ಸ್ ಬಜಾರ್. ರಿವರ್ಸ್ ಬಜಾರ್ ಇದು. ಅದು ನಮ್ಗೆ ಯಾವ ಗಾಡಿಲೂ ರಿವರ್ಸ್ ಬಜಾರ್ ಕೊಟ್ಟಿಲ್ಲ. ಡ್ರೈವರ್ ಕೆಲವೊಮ್ಮೆ ಏನಾಗುತ್ತೆ ರಿವರ್ಸ್ ಇದ್ರಿಂದ ಗೊತ್ತಾಗಲ್ಲ. ಇದೊಂದು ಆಪ್ಷನ್ ಇರೋದ್ರಿಂದ ಸೌಂಡ್ ಬರ್ತಾ ಇದೆ, ರಿವರ್ಸ್ ಅಲ್ಲಿ ಇದೆ ಗಾಡಿ, ನಾವು ಎಕ್ಸಿಲೇಟರ್ ಕೊಟ್ರೆ ಹಿಂದೆ ಹೋಗುತ್ತೆ ಅನ್ನೋದೊಂದು ಕಸ್ಟಮರ್ ಗೆ ಒಂದು ತಿಳುವಳಿಕೆ ಆಗುತ್ತೆ. ಇದು ಏನು ಅಂತಂದ್ರೆ ಒಂದು ಸಣ್ಣ ಟೆಸ್ಟ್ ಡ್ರೈವ್ ನಿಮಗೋಸ್ಕರ ನಾವು ಹೋಗಿರೋದು. ಸರ್ ಇವಾಗ ನಮ್ಮೊಂದು ಸಬ್ಸ್ಕ್ರೈಬರ್ ನಿಮಗೆ ಫೋನ್ ಮಾಡಿ ಏನು ಟೆಸ್ಟ್ ಡ್ರೈವ್ ಬೇಕು ಅಂತ ಹೇಳಿದ್ರೆ ಕೊಡ್ತೀರಾ? ಸರ್ ಟೆಸ್ಟ್ ಡ್ರೈವ್ ಫ್ರೀ ಆಫ್ ಕಾಸ್ಟ್, ಏನು ಇಲ್ಲ, ಟೆಸ್ಟ್ ಡ್ರೈವ್ ಖಂಡಿತವಾಗಿ ಕೊಡ್ತೀರಾ? ಸರ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಖಂಡಿತವಾಗ್ಲೂ ನೀವು ಫೋನ್ ಮಾಡಿ ಮಾಹಿತಿ ತಿಳ್ಕೊಬಹುದು ಆಫೀಸ್ ಅವರ್ಸ್ ಅಲ್ಲಿ. ಹಾಗೇನೆ ಸರ್ ಇನ್ನೊಂದೇನು ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಒಂದು ಆಫರ್ ಇದೆ ಸರ್? ನಿಮ್ಮ ಸಬ್ಸ್ಕ್ರೈಬರ್ ಇಂಟ್ರೂ ಬಂದ್ರೆ ಓಕೆ, ಅಡಿಷನಲ್ ನಾವು 10,000 ಡಿಸ್ಕೌಂಟ್ ಕೊಡ್ತಾರೆ. ನೋಡಿ 10,000 ರೂಪಾಯಿಗಳ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಮಾಡ್ಬೇಕಾಗಿರೋದಷ್ಟೇ ಏನು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ಬೇಕು ಸರ್ಗೆ. ನಾವು ಈ ಒಂದು ರೆಫರೆನ್ಸ್ ಅಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನೋಡಿ ಗೆಳೆಯರೆ 10,000 ರೂಪಾಯಿ ರೆಫರೆನ್ಸ್ ಕೊಡ್ತಾರೆ. ಸೊ 10,000 ಇದು ನಮ್ಮ ಚಾನಲ್ ನಿಮಗೆ ಗಿವ್ ಅವೇ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ಸರ್, ಈ ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಥ್ಯಾಂಕ್ ಯು.